ಮಾಘಪುರಾಣ ಅಧ್ಯಾಯ 25 ದಿನದ ಪಾರಾಯಣ. ವಿಶ್ವಾಮಿತ್ರನು ವಾನರ ಮುಖವು ಗಂಧರ್ವ ಹೆಣ್ಣಿನ ವೃತ್ತಾಂತ. ಮಾಘ ಮಾಸದಲ್ಲಿ ನದಿ ಸ್ನಾನವು ಮನುಷ್ಯರಿಗೆ ಅಲ್ಲದೆ ದೇವತೆಗಳಿಗೂ ಗಂಧರ್ವರಿಗೂ ಪವಿತ್ರವಾದದ್ದು. ಒಂದು ಮಾಘ ಮಾಸದಲ್ಲಿ ಓರ್ವ ಗಂಧರ್ವನು ತನ್ನ ಪತ್ನಿಯೊಂದಿಗೆ ಭೂಲೋಕಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು. ಆತನ ಪತ್ನಿ ಮಾತ ಸ್ನಾನ ಮಾಡುವುದಿಲ್ಲವೆಂದು ಹೇಳಿದ್ದರಿಂದ ಆಕೆಗೆ ದೈವತ್ವವು ನಶಿಸಿ ಗಂಧರ್ವ ಲೋಕಕ್ಕೆ ಮರಳಲಾರದೆ ಹೋದಳು. ಆಕೆಯನ್ನು ಬಿಟ್ಟು ಆ ಗಂಧರ್ವನೊಬ್ಬನೇ ಹೊರಟು ಹೋದನು. ಆಕೆಯು ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ವಿಶ್ವಾಮಿತ್ರನಿದ್ದ ಜಾಗಕ್ಕೆ ಹೋಗಿ ವಯ್ಯಾರದಿಂದ ಕುಡಿಗಣ್ಣಿನಿಂದ ನೋಡಿದಳು. ಆಕೆಯ ಅಂದಕ್ಕೆ ಯೌವನಕ್ಕೆ ವಿಶ್ವಾಮಿತ್ರರು ಪರವಶರಾಗಿ ಆಕೆಯನ್ನು ಪ್ರೀತಿಸಿದ್ದರಿಂದ ಇಬ್ಬರು ಕಾಮಕ್ರೀಡೆಗಳಿಂದ ಓಲಾಡುತ್ತಿದ್ದಾಗ ಮತ್ತೆ ಗಂಧರ್ವನು ಪತ್ನಿಯನ್ನು ಹುಡುಕುತ್ತಾ ಬಂದು ನೋಡಿದಾಗ ವಿಶ್ವಾಮಿತ್ರರು ಗಂಧರ್ವ ಸ್ತ್ರೀಯೊಡನೆ ವಿಹರಿಸುತ್ತಿದ್ದರು. ಆ ದೃಶ್ಯವನ್ನು ನೋಡಿ ಕುಪಿತನಾದ ಗಂಧರ್ವನು, ಜಿತೇಂದ್ರಿಯನಾಗಿದ್ದು ಕೂಡ ಕಾಮತೂರನಾದ್ದರಿಂದ ನಿನಗೆ ಕೋತಿ ಮುಖ ಉಂಟಾಗಲೆಂದು ವಿಶ್ವಾಮಿತ್ರರನ್ನು ಶಪಿಸಿ ಹಾಗೆಯೇ ಪತ್ನಿಯತ್ತ ತಿರುಗಿ ಪಾಷಾಣವಾಗಿ ಹೋಗೆಂದು ಶಪಿಸಿ ಹೊರಟು ಹೋದನು. ವಿಶ್ವಾಮಿತ್ರರು ಏನೂ ಮಾಡಲಾಗದೆ ವಾನರ ಮುಖವನ್ನು ಹೊತ್ತುಕೊಂಡಿರುವಾಗ ನಾರದರು ಆ ವಿಷಯವನ್ನು ತಿಳಿದುಕೊಂಡು ವಿಶ್ವಾಮಿತ್ರರ ಬಳಿಗೆ ಬಂದು, ವಿಶ್ವಾಮಿತ್ರ, ಕ್ಷಣಿಕವಾದ ತುಚ್ಛ ಕಾಮನೆಗಳಿಗೆ ಒಳಗಾಗಿ ನಿನ್ನ ತಪಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡೆ. ಆದರೂ ಚಿಂತೆ ಇಲ್ಲ, ಈಗ ಮಾಘಮಾಸ ಪ್ರಾಪ್ತವಾಗಿದೆ. ನೀನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿನ್ನ ಕಮಂಡಲದಿಂದ ಗಂಗಾ ಜಲವನ್ನು ತಂದು ಈ ಪಾಷಾಣದ ಮೇಲೆ ಚೆಲ್ಲು ಎಂದು ವಿವರಿಸಿದಾಗ ವಿಶ್ವಾಮಿತ್ರರು ಗಂಗಾ ಸ್ನಾನ ಮಾಡಿ ವಿಷ್ಣುವನ್ನು ಧ್ಯಾನಿಸಿದಾಗ ಅವರ ಕೋತಿ ಮುಖವು ಹೊರಟು ಹೋಯಿತು. ವಿಶ್ವಾಮಿತ್ರರು ಕಮಂಡಲದಲ್ಲಿ ನೀರು ತಂದು ಪಾಷಾಣದ ಮೇಲೆ ಚೆಲ್ಲಿದಾಗ ಆ ಕಲ್ಲು ಹಿಂದಿನಂತೆ ಗಂಧರ್ವ ಸ್ತ್ರೀ ರೂಪವನ್ನು ಪಡೆದು ಗಂಧರ್ವ ಲೋಕಕ್ಕೆ ಹೊರಟು ಹೋದಳು. ವಿಶ್ವಾಮಿತ್ರರು ತಪಸ್ಸಿಗೆ ಮರಳಿದರು. ಇಲ್ಲಿಗೆ 25ನೇ ಅಧ್ಯಾಯ ಸಮಾಪ್ತವು.